ಮಾಡಬೇಕು. ಅದಕ್ಕೆ ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯು ಭಯಭಕ್ತಿಗೆ ಹೆಸರುವಾಸಿಯಾಗಿದೆ. ಜೊತೆಗೆ ದಿನೇ ದಿನೇ ಈ ಗ್ರಾಮದ ಹೆಸರು ಖ್ಯಾತಿಯಾಗ್ತಾ ಇದ್ದು ದಿನನಿತ್ಯವೂ ಸಾವಿರಾರು ಜನ ಭಕ್ತ ಸಾಗರವೇ ಹರಿದು ಬರ್ತಿದೆ. ಇದಕ್ಕೆಲ್ಲ ಕಾರಣ ಈ ಭಕ್ತರಹಳ್ಳಿಯಲ್ಲಿರುವ ಭದ್ರಕಾಳಮ್ಮನವರ ದೇವಾಲಯ. ಸುಮಾರು 35 ವರ್ಷಗಳಷ್ಟು ಇತಿಹಾಸವಿರುವ ಈ ದೇವಾಲಯ ಇದೀಗ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈ ದೇವರ ಶಕ್ತಿ ಹಾಗೂ ಪವಾಡಕ್ಕೆ ಇಲ್ಲಿಗೆ ನಮ್ಮ ಸನಾತನ ಹಿಂದೂ ಧರ್ಮದವರೇ ಅಲ್ಲದೆ ಮುಸ್ಲಿಂ ಸಮುದಾಯದ ಮಹಿಳೆಯರು ತಮ್ಮ ಹರಕೆಯನ್ನ ಹೊತ್ತು ಅಮ್ಮನ ಆಶೀರ್ವಾದ ಪಡೆಯುವುದಕ್ಕೆ 100 ಕಿಲೋಮೀಟರ್ನಿಂದ ಬಂದು ದೇವಿ ಕೃಪೆಗೆ ಪಾತ್ರರಾಗಿದ್ದಾರಲ್ಲದೆ ಮದುವೆಯಾಗದೆ ಸುಮಾರು ವರ್ಷಗಳ ಕಾಲ ಇದ್ದ ಮುಸ್ಲಿಂ ಯುವತಿ ಇದೀಗ ಅಮ್ಮನಿಗೆ ಪ್ರದಕ್ಷಿಣೆ ಹಾಕಿ ಅರಿಶಿನ ಕೊಂಬು ಕಟ್ಟಿ ಮದುವೆ ಬೇಗ ಆಗಲಿ ಅಂತ ಹರಕೆ ಕಟ್ಟಿ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯವಾಗಿದೆ. ಆದ್ದರಿಂದಲೇ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳು ಸಹ ದೂರಗಳಿಂದ ಕಾಟೇರಮ್ಮನ ಸನ್ನಿಧಿಗೆ ಬಂದು ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇನ್ನು ಇಲ್ಲಿ ಬರುವ ಭಕ್ತಾದಿಗಳು ಬಹಳ ಭಯಭಕ್ತಿಯಿಂದ, ನಂಬಿಕೆಯಿಂದ ಹಲವು ವಾರಗಳ ಕಾಲ ಬಂದು ದರ್ಶನ ಪಡೆದು ಹರಕೆ ಕಟ್ಟಿ ಸೇವೆ ಮಾಡಬೇಕು. ಆಗ ಮಾತ್ರ ಈ ತಾಯಿ ಆಶೀರ್ವಾದ ಮಾಡ್ತಾಳೆ. ಆದ್ದರಿಂದಲೇ ಇಲ್ಲಿಗೆ ಬರುವ ಭಕ್ತಾದಿಗಳ ಕೌಟುಂಬಿಕ ಕಲಹ, ಆಸ್ತಿ ವ್ಯಾಜ್ಯ, ಮದುವೆ ಮತ್ತು ಸಂತಾನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಸಾಲಬಾಧೆ, ಶತ್ರುಕಾಟ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಪಡೆದು ಹೋಗ್ತಾರೆ. ಹೀಗೆ ತನ್ನದೇ ಆದ ವಿಶಿಷ್ಟ ಶಕ್ತಿ ಹೊಂದಿರುವ ಈ ದೇವಾಲಯ ಇದೀಗ ಹೊಸಕೋಟೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿಗೆ ಬಂದ ಭಕ್ತಾದಿಗಳ ಪೈಕಿ ಮಹಿಳೆಯೊಬ್ಬರು ಮಾತನಾಡಿ, ನನಗೆ ಕಳೆದ 8 ವರ್ಷಗಳಿಂದ ಬಹಳ ಸಮಸ್ಯೆ ಇತ್ತು. ನನ್ನ ಮೈ ಮೇಲೆ ಅಮಾವಾಸ್ಯೆ ಎಂದು ಕೆಂಪು ಬಣ್ಣದ ಕಲೆಗಳು ಕಾಣ್ತಾ ಇತ್ತು. ಇದರಿಂದ ಏನೂ ಕೆಲಸ ಮಾಡಲಾಗದೆ ಆರೋಗ್ಯ ಬಹಳ ಹದಗೆಟ್ಟಿತ್ತು. ಇದೀಗ 2 ವಾರಗಳಿಂದ ಇಲ್ಲಿಗೆ ಬರ್ತಾ ಇದ್ದು ಸಮಸ್ಯೆ ಬಹುತೇಕ ನಿವಾರಣೆಯಾಗಿದೆ. ನಿಜಕ್ಕೂ ಇದು ಬಹಳ ಶಕ್ತಿಶಾಲಿ ದೇವರು ಎಂದಿದ್ದಾರೆ. ನಂತರ ಮಾತನಾಡಿದ ಹೊಸಕೋಟೆ ಶ್ರವಣಿ, ನಮ್ಮ ತಾಯಿಯ 8 ವರ್ಷದ ಸಮಸ್ಯೆ ಇಲ್ಲಿಗೆ ಬಂದು ಹೋದ ಮೇಲೆ ಕಡಿಮೆಯಾಗ್ತಾ ಇದೆ ಎಂದರು. ನಂತರ ದಂಪತಿಗಳು ಮಾತನಾಡಿ, ನಮಗೆ ವ್ಯಾಪಾರದಲ್ಲಿ ಬಹಳ ಸಮಸ್ಯೆಯಾಗಿತ್ತು, ಅದು ಇಲ್ಲಿಗೆ ಬಂದು ಹೋದ ನಂತರ ನಿವಾರಣೆಯಾಯಿತು. ಇದೀಗ ನಮ್ಮ ಮಗಳ ಸಂತಾನ ಸಮಸ್ಯೆಗೂ ಹರಕೆ ಕಟ್ಟಿದ್ದು ಅದು ಸಹ ನಿವಾರಣೆಯಾಗಲಿದೆ. ಆದ್ದರಿಂದ ಎಲ್ಲರೂ ಇಲ್ಲಿಗೆ ಬಂದು ದೇವಿಯ ಆಶೀರ್ವಾದ ಪಡೆಯಿರಿ ಎಂದರು. ನಂತರ ಮಾತನಾಡಿದ ದೇವಾಲಯದ ಧರ್ಮದರ್ಶಿ ಮುನಿಯಲ್ಲಪ್ಪನವರು, ಈ ದೇವಿ ಬಹಳ ಪವಾಡದಿಂದ ಕೂಡಿದ್ದು, ಸುಮ್ಮನೆ ಒಮ್ಮೆ ಬಂದು ತಾಯಿಯ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗಿ, ಆಗ ನಿಮಗೆ ದೇವಿಯ ಮಹಿಮೆ ತಿಳಿಯುತ್ತೆ. ಆದ್ದರಿಂದಲೇ ಅದೆಷ್ಟೋ ದೊಡ್ಡ ವ್ಯಕ್ತಿಗಳು ಸಹ ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗಳನ್ನ ನಿವಾರಿಸಿಕೊಂಡಿದ್ದಾರೆ. ಸಮಸ್ಯೆ ಹೇಳ್ಕೊಂಡು ದೇವಿಯ ಮುಂದೆ ಕೂತಾಗ ದೇವಿ ತಲೆಯ ಮೇಲಿಂದ ಹೂ ಬಿಡಿಸುವ ಮೂಲಕ ಆಶೀರ್ವಾದವನ್ನ ಎಲ್ಲರೂ ನೋಡಿದ್ದೀರಿ ಅಂತ ದೇವಿಯ ಶಕ್ತಿ ಬಗ್ಗೆ ತಿಳಿಸಿದರು. ಶೋಭಾ ಅಂತ ಹೊಸಕೋಟೆ. ನನಗೆ ಸುಮಾರು 8 ವರ್ಷದಿಂದ ಮೈಗೆ ಹುಷಾರಿರಲ್ಲ. ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಎಲ್ಲ ಸ್ಕ್ಯಾನಿಂಗ್ಗಳು ಮಾಡಿಸಿರ್ತೀರಿ, ಏನು ನಾರ್ಮಲ್ ಅಂತ ಬರುತ್ತೆ. ಮತ್ತು ಈ ದೇವಸ್ಥಾನ ಬಂದಾಗಿನಿಂದ ಸ್ವಲ್ಪ ಪರವಾಗಿಲ್ಲ. ಹೋದ ತಿಂಗಳಲ್ಲಿ ಬಂದಿದ್ದೆ, ಈ ತಿಂಗಳಲ್ಲಿ ಪರವಾಗಿಲ್ಲ. ಅಮಾವಾಸ್ಯೆ ಬಂದರೆ ರಕ್ತ ಥರ ಕಟ್ಕೊಳ್ಳೋ ಥರ ಮೈಯಲ್ಲಿ ಅಲರ್ಜಿ ಥರ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದ್ರೆ ಏನೂ ಇಲ್ಲ ಅಂತಾರೆ. ಮತ್ತೆ ಇಲ್ಲಿಗೆ ಬಂದಿದ್ದೆ ನಾನು. ಯೂಟ್ಯೂಬಲ್ಲಿ ನೋಡಿಕೊಂಡು ಇದು ನಮ್ಮೂರು ಪೂಜೆ ನಗರನೇ, ನಾನು ಕೊಟ್ಟಿರೋದು ಹೊಸಕೋಟೆಗೆ. ಇಲ್ಲಿ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀನಿ. ಇವಾಗ ಪರವಾಗಿಲ್ಲ, ಮೈಗೆಲ್ಲ ನಿದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತಡೆಯೆಲ್ಲ ಓಡಿಸಿದ್ದೀರಿ. ತುಂಬ ಅಮ್ಮನವ್ರ ಪವರ್ ಇದೆ. ಮೈಗೆಲ್ಲ ಪರವಾಗಿಲ್ಲ, ಹುಷಾರಿರ್ತಾ ಇರಲಿಲ್ಲ, ಯಾವಾಗಲೂ ನಿದ್ದೆ ಬರ್ತಿರ್ಲಿಲ್ಲ, ಏನೋ ಒಂಥರ. ಇವಾಗ ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ನನ್ನ ಹೆಸರು ಶ್ರಾವಣಿ ಅಂತ, ಹೊಸಕೋಟೆಯಿಂದ ಬಂದಿದ್ದೀವಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಮ್ಮ ಅಮ್ಮಗೂ ಇದೇ ಥರನೇ ರೆಡ್ ಆಗಿ ಆಗ್ತಾಯಿತ್ತು. ಯಾರೋ ಏನೋ ಕೆಡಿಕ್ ಮಾಡಿಸಿದ್ದಾರೆ ಅಂತ ದೇವರು ಇದಕ್ಕೆ ಮಾಡಿದ್ದಾರೆ. ಅವರೇ ಹೇಳಿದ್ದಾರೆ ನಾನು ಪರಿಹಾರ ಕೊಡ್ತೀನಿ ಅಂತ. ಸೊ ಅವ್ರಿಗೆ ಇವಾಗ ಪರವಾಗಿಲ್ಲ. ನಾವು ಇದು 2nd ಟೈಮ್ ಬರ್ತಾ ಇರೋದು. ಲಾಸ್ಟ್ ಮಂತ್ ಒಂದು ಸರಿ ಬಂದಿದ್ವಿ, ಹೇಳಿದ್ದಾರೆ ನಾವೆಲ್ಲ ಸರಿ ಮಾಡ್ಕೊಡ್ತೀವಿ ಅಂತ. ಸೊ ನಮ್ಮಮ್ಮಗೆ ಇವಾಗ ಪರವಾಗಿಲ್ಲ, ನಮ್ಮಮ್ಮ ಚೆನ್ನಾಗಿದ್ದಾರೆ. ಫಸ್ಟ್ ಆದರೆ ಏನೋ ಒಂಥರ ಆಗ್ತಾಯಿತ್ತು, ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮನೇಲೆಲ್ಲ ಒಂಥರ ಸುಸ್ತು ಥರ ಎಲ್ಲ ಆಗ್ತಾಯಿತ್ತು. ಇವಾಗ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಎಲ್ಲರೂ ಬನ್ನಿ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೊಳ್ರಿ, ಎಲ್ಲ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ಬಂದು ನೋಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಫಸ್ಟು ನಾನು ಒಂದು ಸತಿ ಬಂದಿದ್ದೆ, ಕಾಲು ನೋವು, ಮೈ ಹುಷಾರಿರಲಿಲ್ಲ. ಅವಾಗ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಮಾತಮ್ಮ ದೇವಸ್ಥಾನ ಇತ್ತು. ಆವಾಗ ಬಂದು ಇಲ್ಲಿ ಕೇಳಿಕೊಂಡು ನನಗೆ ಒಳ್ಳೆಯದಾಯಿತು. ಅವರು ನಿಂಬೆಹಣ್ಣೆಲ್ಲ ಫಲ ಮಂತ್ರಿಸಿ ಕೊಟ್ಟು ಇದು ಮಾಡಿದ್ರು.
ಪೂಜೆ ಮಾಡಿಸ್ಕೊಂಡು ಹೋಗಿದ್ದು ಅಷ್ಟೇ. ಮತ್ತು ನಾನು ಒಂದೇ ಸತಿ ಬಂದು ಹೋಗಿದ್ದು, ಮತ್ತು ಬಂದಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಆವಾಗ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ನಾವು ಹರಕೆ ಮಾಡ್ಕೊಂಡ್ರಿ. ನನ್ನ ಮನಸ್ಸಲ್ಲಿ ಏನೋ ನನ್ನ ಹರಕೆ ಇದೆ. 9 ವಾರ ಬರೋಕ್ಕೆ ಹೇಳಿದ್ದಾರೆ. ನಮ್ಮ ಮಗಳಿಗೊಂದು ಸಂತಾನ ಬೇಕು, ಅದಕ್ಕೂ ಹರಕೆ ಮಾಡ್ಕೊಂಡಿದ್ದೀವಿ. ಈಗ 2ನೇ ವಾರ ಇದಕ್ಕೆ ಬಂದಿದ್ದೀವಿ ನಾವು. ಇವಾಗ ನೀವೇ ನೋಡಿದ್ರಿ, ನೋಡ್ತಾ ಫಲ ಕೊಡ್ತು ಆಯಿತಾ. ನಮ್ಗೆ ಒಳ್ಳೇದಾದರೆ 9 ವಾರನೂ ನಾವು ಬರ್ತೀವಿ. ಅಮ್ಮನ ದೇವರು ಪವರ್ ಇದೆ. ಅವತ್ತು ನಾವು ಹರಕೆ ಮಾಡ್ಕೊಂಡು ಹೋಗಿದ್ದು ನನ್ನ ಮನಸ್ಸಲ್ಲಿಂದು ಅವತ್ತೇ ಅದು ಸೂಚನೆ ಗೊತ್ತಾಯಿತು. ಅದು 9 ವಾರ ಬರಬೇಕು. ಆಮೇಲೆ ಪೂರ್ತಿ ಇದಾದಮೇಲೆ ನಮ್ಮ ತುಂಬ ಪೂಜೆ ಕೊಟ್ಟು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಶ್ರೀ ಗುರುಭ್ಯೋ ನಮಃ. ಕಾಳಭದ್ರಕಾಳಿ ಶಕ್ತಿಪೀಠ ಬಂತರಹಳ್ಳಿ, ಹೊಸಕೋಟೆ ತಾಲೂಕು. ಇಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳಿಂದ ಸತತವಾಗಿ ಕಾಳಭದ್ರಕಾಳಿ ಅಮ್ಮನವರ ಒಂದು ಸೇವೆ ನಿರಂತರ ನಡೆದು ಬಂದಿದೆ. ಜನಸಾಗರ ಬೇಕಾದಷ್ಟು ಹೇಳ್ಕೊಳ್ಳೋದಿಲ್ಲ. ದೇಶ ವಿದೇಶಗಳಿಂದ ಬಂದಿರೋಂಥದ್ದು ಇಲ್ಲಿ ಇದೆ. ಈಗಲೂ ಈ ಕ್ಷಣಕ್ಕೂ ಮುಂದೇನೂ ಇದೇ ರೀತಿ ನಡ್ಕೊಂಡು ಹೋಗ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಎಲ್ಲ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಈಗಾಗಲೇ ಒಂದು 10 ನಿಮಿಷಗಳ ಹಿಂದೆ ನೀವು ಬಂದಾಗ ಮಾತಾಡಿಸ್ತಾ ಇದ್ರಿ, ನಾವು ಸುಮ್ಮನೆ ನೋಡ್ತಾ ಇದ್ವಿ. ನಾವು ಅವರು ಯಾರಂತೂ ಕೇಳಲಿಲ್ಲ, ಪಕ್ಕದ ಹಳ್ಳಿಯವರು ಪೂಜನಗ್ರಹಾರ ಅವರು ಈಗಾಗಲೇ ಹೇಳಿದ್ದು ನಿಮಗೆಲ್ಲ ತಿಳಿದಿರೋ ವಿಷಯನೇ. ತುಂಬ ಅವರು ಎದ್ದು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅಂಥ ಸ್ಥಿತಿ, ಕೈ ಕಾಲೆಲ್ಲ ಹೋಗಿ ತುಂಬ ಎಫೆಕ್ಟ್ ಆಗಿತ್ತು. ಇಲ್ಲಿ ಬಂದಮೇಲೆ ಒಂದು ಭದ್ರಕಾಳಿ ಪೂಜೆ, ಭದ್ರಕಾಳಿ ತಡೆ, ಭದ್ರಕಾಳಿ ಹೋಮ ಮಾಡಿ ಕೆಲವು ಯಂತ್ರಗಳನ್ನು ಹಾಕಿ ಕಳಿಸ್ತೀವಿ. ಬರೀ 3 ದಿನದೊಳಗಡೆ ಅದು ರಿಸಲ್ಟ್ ಬಂದು ತಾಯಿಗೆ ಬಂದು ಅಭಿಷೇಕ ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿ ಅವರು ಬಹಳ ಖುಷಿಯಾಗಿದ್ದರು. ಅದಾದಮೇಲೆ ಮಗಳದು ಒಂದು ಅಂಗಡಿ ವ್ಯಾಪಾರಕ್ಕಾಗಿ ಹೇಳಿ ಅದನ್ನು ಮಾಡಿಕೊಟ್ವಿ. ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಅವ್ರದ್ದು ಅಂಗಡಿಗಳು ಅಷ್ಟೇ ಮಾಡಿಕೊಟ್ಟಿದ್ರು. ಎಲ್ಲ ಕೆಲಸಗಳು ಪರಿಹಾರ ಆಗಿದೆ. ಮತ್ತು ಇನ್ನೊಬ್ಬರು ಬಿಜಾಪುರದಿಂದ ಬಂದಿದ್ದರು. ಅವರು ಎಲೆಕ್ಷನ್ ನಿಂತ್ಕೋಬೇಕಂತೇಳಿ ಕೇಳಿ ಬಂದಿದ್ದರು. ಅಮ್ಮನವರ ಅನುಗ್ರಹ ಮಾಡಿ ಅದು ಮಾಡಿದ ತಕ್ಷಣ ಅವರು ಏನು ಹೇಳಿದ್ರು ಅಂದ್ಕೊಂಡಿದ್ರು ಅದು 100ರಷ್ಟು ರಿಸಲ್ಟ್ ಬಂತು. ಈಗಲೂ ಬಂದಿದ್ದಾರೆ ಅವರು. ಇದೇ ರೀತಿಯಾಗಿ ಬೇಕಾದಷ್ಟು ಜನಸಾಗರ ಬರ್ತಾನೆ ಇರ್ತಾರೆ. ಬಂದವರವ್ರ ಕಷ್ಟಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಒಂದು ಕ್ಷೇತ್ರ ಇದು ಕಾಳಭದ್ರಕಾಳಿ ಶಕ್ತಿಪೀಠ. ಈಗಾಗಲೇ 3/7/2024 ಬುಧವಾರ ದಿನ ಕಾಳಭದ್ರಕಾಳಿ ಅಮ್ಮನವರು ಮತ್ತು ರಕ್ತಕಾಟೇರಮ್ಮ, ಕಾಳರಾತ್ರಿ ಅಮ್ಮನವರು, 58 ಅಡಿ ಅಮ್ಮನವರ ದಿವ್ಯ ಸುಂದರ ರೂಪ ಸ್ಟ್ಯಾಚು, ಕಾಲಭೈರೇಶ್ವರ ಸ್ವಾಮಿ ಇವರೆಲ್ಲ ಸ್ಥಾಪನೆ ಆಗಿದ್ದಾರೆ. ಈ 48 ದಿನಗಳ ಕಾಲ ಮಂಡಲಾಭಿಷೇಕ ನಡೀತಾ ಇದೆ. ಈಗಲೇ ಅವರು ಒಂದು ಶಕ್ತಿ, ಇಲ್ಲಿ ಎನರ್ಜಿ ನಿಮಗೂ ಗೊತ್ತಾಗ್ತಾ ಇರ್ತದೆ, ಬಂದ ಭಕ್ತರಿಗೂ ಗೊತ್ತಾಗ್ತಾ ಇದೆ. ಇಲ್ಲಿ ನಾವು ಕೇಳೋದು ಹೇಳೋದು ಇಷ್ಟೇ, ಬೇರೆ ಏನು ಹೇಳೋದಿಲ್ಲ. ಬರೀ ಅಮ್ಮನವರ ಒಂದು ದರ್ಶನ, ಈ ಕ್ಷೇತ್ರಕ್ಕೆ ಬಂದು ಒಂದೇ ಒಂದು ಸಂಕಲ್ಪ ಸಿದ್ಧಿ, ಕಲಶ ಒಂದು ಕಟ್ಟಿ ಅವರು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕೆಲವು ಸ್ವಲ್ಪ ಹೊತ್ತು ಕುಂತು ಅಮ್ಮನವ್ರ ಧ್ಯಾನ ಮಾಡಿ ಅವರ ಸ್ವರೂಪ ದೃಷ್ಟಿ ಇಟ್ಟು ನೋಡಿ ಸಂಕಲ್ಪ ಮಾಡ್ಕೊಂಡು ಹೋಗಿದೆ. ಸತಿ ಏನು ಬೇಕಾಗಿಲ್ಲ, ಬರೀ ದರ್ಶನ ಸಾಕಷ್ಟೇ. ಅಮ್ಮನವರ ಒಂದು ದರ್ಶನ, ಅಮ್ಮನವರ ಒಂದು ಆಶೀರ್ವಾದ ಪಡೆದು ಹೋದರೆ ಸಾಕು. ಯಾವ ಮನುಷ್ಯನಲ್ಲಿ ಏನೇನು ಸಂಕಲ್ಪಗಳು ಇಟ್ಕೊಂಡಿದ್ದಾನೆ ಒಳ್ಳೆಯದು, ಅದನ್ನೆಲ್ಲ 100ಕ್ಕೆ 100% ಇಲ್ಲಿ ಕ್ಷೇತ್ರದಿಂದ ಅವ್ರಿಗೊಂದು ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಎಲ್ಲ ಬರಂಥ ಒಂದು ಭಕ್ತರಿಗೆ ಹೇಳೋದಿಷ್ಟೇ, ಕ್ಷೇತ್ರಕ್ಕೆ ಬನ್ನಿ, ಅಮ್ಮನವ್ರ ದರ್ಶನ ಪಡೀರಿ ಸಾಕು, ಏನು ಬೇಕಾಗಿಲ್ಲ. ಅಮ್ಮನವರೊಂದು ದರ್ಶನ ಪಡೀರಿ, ಒಂದು ಸಂಕಲ್ಪ ಸಿದ್ಧಿ ಕಟ್ಟಿ ಅವರ ದರ್ಶನ ಪಡ್ಕೊಂಡು ನಿಮ್ಮ ಸಂಕಲ್ಪಗಳನ್ನು ಇಟ್ಟಿದ್ದೆ ಸತ್ಯ ಆದರೆ 100ಕ್ಕೆ 1000 ಪಟ್ಟು ಇಲ್ಲಿ ನೆರವೇರುವಂಥದ್ದಲ್ಲಿ. ಯಾಕಂದರೆ ನಾವು 24 ಗಂಟೆ ಅಮ್ಮನವ್ರ ಸೇವೆ ಮಾಡೋಂಥವ್ರು, ನಮ್ಮ ಅನುಭವ ನಾವು ಹೇಳ್ತಾ ಇದ್ದೀವಿ. ಅದು ಒಂದು ರೀತಿಯಾದ್ದಲ್ಲ, ಬೇಕಾದಷ್ಟು 35 ವರ್ಷಗಳ ಕಾಲದಿಂದ ಜೀವ ಒಂದು ಉಳ್ಕೊಂಡಿರ್ತದೆ. ಅಷ್ಟೊಂದು ಸಮಸ್ಯೆ ಇರೋಂಥವ್ರಾಗಲಿ, ಕೋರ್ಟ್ ವ್ಯವಹಾರ ಆಗಲಿ, ಗಂಡ ಹೆಂಡತಿ ಸಮಸ್ಯೆ ಆಗಲಿ, ಮದುವೆ ವ್ಯವಹಾರಗಳಲ್ಲಾಗಲಿ, ಮಾನವನಿಗೆ ಆರ್ಥಿಕವಾಗಿ ಯಾವ್ಯಾವ ಅನಾನುಕೂಲಗಳಿರ್ತವೆ, ಅಂಥ ಅನಾನುಕೂಲಗಳೆಲ್ಲ ಇಲ್ಲಿ ಈಡೇರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಬಂದು ಕ್ಷೇತ್ರದಲ್ಲಿ ಅಮ್ಮನವ್ರ ದರ್ಶನ ಮಾಡಿ ಪುನೀತರಾಗಿ ಮತ್ತು ನಿಂಬೆಹಣ್ಣಿನ ಫಲ ಕೊಟ್ಟಿದ್ದು ಎಲ್ಲ ಒಬ್ಬರಿಗೆಲ್ಲ 100 ಜನಕ್ಕೆ ಬೇಕಾದ್ರೆ ಕೊಡ್ತಾರೆ. ಯಾಕಂದರೆ ಕಲ್ಲನ್ನು ದೇವರೆಂದೇ ಭಾವಿಸು, ದೇವರನ್ನು ಕಲ್ಲೆನ ಬೇಡ. ಮಾನವನ ಕೈಲಿ ಎಲ್ಲ ಶಕ್ತಿ, ಒಬ್ಬ ಶಿವನಿಗೇನು ಶಕ್ತಿ ಇದೆಯೋ ಒಬ್ಬ ಮಾನವನಿಗೂ ಅಷ್ಟೇ ಶಕ್ತಿ ಇರುತ್ತೆ. ಅವನು ಯಾವಾಗ ಅದನ್ನು ಸಿದ್ಧಿ ಪಡ್ಕೊಂಡಿರ್ತಾನೋ, ಯಾವತ್ತೂ ಅದನ್ನು ಅವನು ಅಳವಡಿಸ್ಕೊಂಡಿರ್ತಾನೋ, ಎಲ್ಲ ದೇವಮಾನವರೇ. ಹಾಗಾಗಿ ಅದಕ್ಕೊಂದು ಶಕ್ತಿ ಕೊಟ್ಟಿದ್ದಾರೆ, ಅಷ್ಟೊಂದು ಶಕ್ತಿ ತುಂಬಿದ್ದಾರೆ. ಮೊನ್ನೆ ಪ್ರತಿಷ್ಠಾಪನೆಯಲ್ಲಿ ಮಾಡಿರೋಂಥದ್ದು ನನ್ನ ಜೀವನದಲ್ಲಿ ಇದೇ ಮೊದಲನೇ ಬಾರಿ ನೋಡಿರೋಂಥದ್ದು. ಚಂಡಿ ಯಾಗ ಸುಮಾರು 10 ವರ್ಷಗಳ ಕನಸು. ಅದು 3 ದಿನ ನಿರಂತರವಾಗಿ ಚಂಡಿ ಯಾಗ ಮಾಡಿಸಿ ಅದು ಪ್ರಾಣ ಪ್ರತಿಷ್ಠೆ ಸಮೇತ, ಕಳಯಾಕರ್ಷಣೆ ಸಮೇತ ಕೊಟ್ಟಿದ್ದಾರೆ. ಅದು ಹೇಳಿದಂತೆ ಅನುಗ್ರಹ ಮಾಡೋಂಥ ಒಂದು ದೇವಿ.
ನೀವೇ ಈಗಾಗಲೇ ನೋಡಿದ್ರಲ್ಲ, ಸುಮ್ಮನೆ ಎದುರುಗಡೆ ನಿಂತು ಒಂದು ಫಲ ಇಟ್ಟರೆ ಸರ್, ತಲೆ ಮೇಲೆ ಹೂ ಕೀಳ್ತಾರೆ, ಹೇಳಿ ಅಮ್ಮನ ಅನುಗ್ರಹ ಮಾಡ್ತಾರೆ. ಅದು ಸತ್ಯನೇ. ಅದು ಯಾರು ಏನು ಮನೋಸಂಕಲ್ಪ ಇರ್ತದೋ ಅದು ಮಾಡೋದಂತೂ ಸತ್ಯನೇ. ಯಾರು ಬೇಕಾದರೂ ಕೇಳಿ ಆ ಫಲಪ್ರಸಾದ ಪಡೆದು ತಾಯಿ ಅನುಗ್ರಹ ಪಡ್ಕೊಂಡು ಜೊತೆಗೆ ಹೇಳಿ. ಈ ಹಿಂದೂ ದೇವಸ್ಥಾನಕ್ಕೆ ಮುಸ್ಲಿಂ ಸಮುದಾಯದ ವತಿಯಿಂದ ಭಾಳಷ್ಟು ಮಹಿಳೆಯರು ಬರ್ತಾ ಇರ್ತದೆ. ಹೌದು. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ಇಲ್ಲಿ ನಾವು ಮಾಡ್ಕೊಂಡಿರೋದಷ್ಟೇ, ಇದು ಹಿಂದೂ ದೇವತೆ, ಇದು ಮುಸಲ್ಮಾನರ ದೇವತೆ, ಇದು ಕ್ರಿಶ್ಚಿಯನ್ಸ್ ದೇವತೆ, ಇದು ಅಂತ ಮಾನವರು ದೇವರು ಅನ್ನೋ ಪದದಲ್ಲಿರೋಂಥ ಗೊಂದಲ ಯಾವುದರಲ್ಲೂ ಇರಲ್ಲ. ಮನಸ್ಸು ಪರಿಪಕ್ವವಾಗಿರಬೇಕು. ಯಾಕೆ ಅವರು ಬಂದಿದ್ದಾರೆ ಹಿಂದೂಪುರದಿಂದ ಅಂತಂದರೆ, ಹಿಂದೆ ಬಂದಿದ್ದರು ಹಿಂದೂಪುರದವರು, ಬಂದು ಬೇಕಾದಷ್ಟು ಅವ್ರ ಫಲಗಳನ್ನು ಪಡ್ಕೊಂಡು ಹೋಗಿರ್ತಾರೆ. ಅವರು ಹೋಗಿ ಹೇಳಿದ್ರಂತೆ, ಈ ಥರ ನಾನು ಹೋಗಿದ್ದೆ, ಒಂದು ಕೋರ್ಟ್ ವ್ಯವಹಾರ ಆಗಿದೆ, ಮಕ್ಕಳ ಫಲದ್ದು ಆಗಿದೆ, ಈ ಥರ ನಾನಾ ರೀತಿಯಾಗಿ ಅವ್ರಿಗೆ ಅನುಕೂಲ ಆದಾಗ ಹೋಗಿ ಹೇಳಿರ್ತಾರೆ. ಅವರು ಅಡ್ರೆಸ್ ಹುಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರಿಗೆ ಮದುವೆ ವಿಷಯದಲ್ಲಿ ಕೇಳಿದ್ದಾರೆ, ಮತ್ತು ಮನೆ ಕಡೆ ಸ್ವಲ್ಪ ವಾಮಾಚಾರ ಕೆಡಕ ದೋಷಗಳ ಬಗ್ಗೆ ಕೇಳಿದ್ದಾರೆ. ಅವರು ಇವತ್ತು ತಾನೇ ಬಂದಿರೋಂಥದ್ದು. ಹಂಗಾಗಿ ಸಂಕಲ್ಪ ಸಿದ್ಧಿ ಕಟ್ಟಿ ಒಂದು ಅರಿಶಿನ ಕೊಂಬು 108 ತಂದು ಅದನ್ನು ಪ್ರದಕ್ಷಿಣೆ ಅಮ್ಮನಿಗೆ ಮಾಡಿಸಿ ಒಂದು ಶಾಂತಿ ಮಾಡಿಸ್ತಾ ಇದ್ದೀವಿ. ಖಂಡಿತ ಆಗುತ್ತೆ. ಯಾವ ಧರ್ಮ ಆದರೆ ಏನು, ದೈವ ಒಂದೇ ಅಲ್ವಾ. ನಾವು ಮಾಡ್ಕೊಂಡಿರೋದು ಶ್ರದ್ಧಾ ಭಕ್ತಿ ಬೇಕಷ್ಟೇ. ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತೇಳಿ ನಾನು ಇದನ್ನು ವಿಷಯದಲ್ಲಿ ತಿಳಿಸ್ತಾ ಇದ್ದೀನಿ.